ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. 50 MLAಗಳಿಗೆ ತಲಾ 50 ಕೋಟಿ ಆಫರ್ ನೀಡಿದ್ದಾರೆ ಅಂತಂದು ಸಿದ್ದರಾಮಯ್ಯವರು ಒಂದು ರಾಜಕೀಯ ಸಂಚಲನವನ್ನೇ ಸೃಷ್ಟಿಸಿದೆ ಈ ಒಂದು ಹೇಳಿಕೆ ಅಂತಲೇ ಹೇಳಲಾಗ್ತಾಯಿದೆ. ವೀಕ್ಷಕರೇ, HD ದೇವೇಗೌಡರು ಕಾಂಗ್ರೆಸ್ ಸರ್ಕಾರದ ಕುರಿತು ಒಂದು ಹೇಳಿದ್ದು ಇಲ್ಲಿದೆ ಮಾಹಿತಿ. ಸರ್ಕಾರ ಪತನದ ಬಗ್ಗೆ ವಿ ಸೋಮಣ್ಣವರ ಭವಿಷ್ಯವಾಣಿಯು ನಿಜವಾಗುತ್ತಾ? ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆಯಾ ದೊಡ್ಡ ಮಟ್ಟದ ವ್ಯವಹಾರ ಅಂತಲೂ ಸುದ್ದಿಗಳು ಹರಿದಾಡ್ತಾ ಇದೆ. ಆಡಿಸಿ ನೋಡು ಬೀಳಿಸಿ ನೋಡು ಅಂತ ಅಂದು ಸಿದ್ದರಾಮಯ್ಯರು ಸವಾಲು ಹಾಕುತ್ತಿದ್ದರು. ಆದರೆ ಈಗ ಆಡಿಸಿ ಬೀಳಿಸುವ ಆಟ ಒಂದು ಸದ್ದಿಲ್ಲದೆ ನಡೆಯುತ್ತಿದೆ. ಮೊನ್ನೆ ಸಂಸದ ವಿ ಸೋಮಣ್ಣನವರು ಕವಡೆ ಹಾಕಿ ಹೇಳಿದ ಭವಿಷ್ಯ ನಿಜವಾಗುತ್ತೋ ಏನೋ. ನಿನ್ನೆ CM ಸಹ 50 ಕೋಟಿ ರೂಪಾಯಿ ಬಾಂಬನ್ನು ಹಾಕಿ ಬೆಚ್ಚಿ ಬೀಳಿಸಿದ್ದಾರೆ. ಒಬ್ಬೊಬ್ಬ ಶಾಸಕನಿಗೆ 50 ಕೋಟಿ ರೂಪಾಯಿ ಆಫರನ್ನು ನೀಡಿದ್ದಾರೆ. ಈ ಕೋಟಿಗಳ ಲೆಕ್ಕವೇ ರಾಜ್ಯ ರಾಜಕೀಯದಲ್ಲಿ ದಂಗು ಬಡಿಸುತ್ತಿದೆ. ಅಂದ ಹಾಗೆ CM ಸಿದ್ದರಾಮಯ್ಯ ಸರ್ಕಾರ ಕೆಡವಲು ಬಿಗ್ ಆಪರೇಷನ್ ನಡೆಯುತ್ತಿದೆ. ಸರ್ಕಾರದ ಪತನದ ಬಗ್ಗೆ ಸ್ವತಃ CM ಅಪ್ಡೇಟ್ ಬಾಂಬ್ ಸಿಡಿಸಿದ್ದಾರೆ. 50 ಶಾಸಕರಿಗೆ 50 ಕೋಟಿ ಆಫರ್ ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ 5 ವರ್ಷದ ಅಧಿಕಾರ ಪೂರ್ಣ ಮಾಡಲ್ವಾ? ರಾಜ್ಯದಲ್ಲಿ ಆಪರೇಷನ್ ಕಮಲ ಸದ್ದಿಲ್ಲದೆ ನಡೆಯುತ್ತಿದೆಯಾ? BJP ಹಿಂಬಾಗಿಲ ರಾಜಕಾರಣಕ್ಕೆ ಪ್ಲ್ಯಾನ್ ರೂಪಿಸ್ತಿದೆಯಾ? ಈ ಪ್ರಶ್ನೆಗಳು ಹುಟ್ಟುಹಾಕಲು ಕಾರಣ ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಆಡಿದ ಅದೊಂದು ಮಾತು. 50 ಶಾಸಕರ ಜೊತೆ ಸಂಪರ್ಕ ಕ್ರಾಂತಿ ನಡೆದಿದ್ದು ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರನ್ನು ಮಾಡಲಾಗಿದೆಯಂತೆ. ಈ ಸಲ ಹೇಗಾದರೂ ಮಾಡಿ CM ಸಿದ್ದರಾಮಯ್ಯ ಸರ್ಕಾರವನ್ನು ಕಿತ್ತು ಹಾಕಬೇಕೆಂದು ಒಬ್ಬೊಬ್ಬ MLAಗೆ 50 ಕೋಟಿ ರೂಪಾಯಿ ಆಫರನ್ನು ಮಾಡಿದ್ದಾರೆ. 50 ಜನ MLAಗಳಿಗೆ 50 ಕೋಟಿ ರೂಪಾಯಿ ಕೊಡುತ್ತೇವೆ ಎಂದಿದ್ದಾರೆ. ಇದಕ್ಕೆ ನಮ್ಮ MLAಗಳು ಯಾರೂ ಒಪ್ಪಲಿಲ್ಲ. ಹೆಂಗಾದರೂ ಮಾಡಿ CM ಸಿದ್ದರಾಮಯ್ಯಗೆ ಮಸಿ ಬೆಳೆದು ಅಧಿಕಾರದಿಂದ ತೆಗೆದುಹಾಕಲು ಸಜ್ಜಾಗಿದ್ದಾರೆ ಅಂತಂದು CM ಸಿದ್ದರಾಮಯ್ಯನವರು ಒಂದು ಆಪಾದನೆಯನ್ನು ಮಾಡಿದರು. ಅಂದಹಾಗೆ ಸೋಮಣ್ಣನವರು ಮೊನ್ನೆಯಷ್ಟೇ ಮಿನಿ ಸಮರದ ಕ್ಷಣದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಸರ್ಕಾರ ಪತನದ ಭವಿಷ್ಯವನ್ನು ನುಡಿದಿದ್ದರು. ಇದಕ್ಕೆ HD ದೇವೇಗೌಡರು ಸಹ ಧ್ವನಿಗೂಡಿಸಿದ್ದರು. ಈ ಬೆನ್ನಲ್ಲೇ CM ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅಂದಹಾಗೆ ಸೋಮಣ್ಣ ಮತ್ತು ಗೌಡರು ಮೊನ್ನೆ ಹೇಳಿದ್ದೇನು? ಡಿಸೆಂಬರ್ ಒಳಗೆ ನಮ್ಮಪ್ಪನಾಣೆ CM ಸಿದ್ದರಾಮಯ್ಯವರ ಸರ್ಕಾರ CM ಸ್ಥಾನದಲ್ಲಿ ಇರಲ್ಲ, ನಾವು ಯಾರು ಬೇಕಿಲ್ಲ. ಕಾಂಗ್ರೆಸ್ನವರೇ 23ನೇ ತಾರೀಕು ಸಂಜೆ ಯಾರು ಯಾವ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಗೊತ್ತಿಲ್ಲ. ಕೇಂದ್ರದ ಹೈಕಮಾಂಡ್ ಎಲ್ಲದಕ್ಕೂ ನೀವೇ ಹೊಣೆ ಅಂತಾರೆ ಹೇಳಿದ್ದರು. ಜನವರಿ ಒಳಗೆ ಈ ಸರ್ಕಾರ ಹೋಗುತ್ತದೆ. ನನಗೆ ಜ್ಯೋತಿಷ್ಯ ಕೇಳುವ ಅಭ್ಯಾಸ ಇದೆ, ಆದರೆ ಸೋಮಣ್ಣಗೂ ಅಭ್ಯಾಸ ಇದೆಯಾ ಇದು ನನಗೆ ಗೊತ್ತಿಲ್ಲ. 3 ತಿಂಗಳೊಳಗೆ ಹೊರಟು ಹೋಗುತ್ತೆ ಅಂತಂದು ಸಹ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟರು. ಕರ್ನಾಟಕ ನಾನು ಇಬ್ಬರು ಟಾರ್ಗೆಟ್ ಆಗಿದ್ದೇವೆ ಅಂತಂದು CM ಹೇಳ್ತಿದ್ದಾರೆ. ಹೀಗಾಗಿ ಸೋಮಣ್ಣ ಭವಿಷ್ಯವಾಣಿ ನಿಜವಾಗುತ್ತೆ ಎಂದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಕಾಲವೇ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕಾಗಿದೆ. ವೀಕ್ಷಕರ, ಈ ಒಂದು ಸ್ವತಃ CM ಸಿದ್ದರಾಮಯ್ಯನವರು ಕೊಟ್ಟಿರೋ ಹೇಳಿಕೆಯಿಂದ ನಿಜವಾಗ್ಲೂ ಒಂದು ಅಕ್ಷರಶಃ ಈ ಒಂದು ರಾಜಕೀಯದಲ್ಲಿ ಜನವರಿ ಒಳಗೆ ಒಂದು ಸಂಚಲನವನ್ನೇ ಸೃಷ್ಟಿ ಆಗ್ಬೋದಾ? ನಿಮ್ಮ ಅನಿಸಿಕೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.